ಚೆನ್ನಾಗಿ ಬಂದರೆ ಸಾಕು ಸರ್. ಅದು ಇರೋದೇ ಹೇಳಿರೋದು. ಅಂದರೆ ಏನೂ ಆಗಿರಲಿಲ್ಲ ಅಂದರೆ ಅದು ಅಷ್ಟು ನ್ಯಾಚುರಲ್ ಆಗಿ ಬರ್ತಿರ್ಲಿಲ್ಲ. ನನಗೆ ನೀವು ಮಾಡಿರೋದ್ರಿಂದನೇ ಆ ಫ್ಲೋರ್ ಬಂತು. ಸೊ ಅದು ಹೇಳಿದ ಥರನೇ ಖಂಡಿತವಾಗ್ಲೂ ನಾನು ಆಲ್ರೆಡಿ ಒಂದು ರೆಫರೆನ್ಸ್ ಕೊಡ್ತಾ ಇದ್ದೀನಿ. ನಿಮಗೆಲ್ಲ ರೆಫರೆನ್ಸು ಖಂಡಿತ ಕೊಡ್ತಾ ಇರ್ತೀನಿ. ನಾವು ಇನ್ಮೇಲೆ ಏನಾದರೂ ಮನೆ ಕಟ್ಟಬೇಕಂದ್ರೆ ಖಂಡಿತ ನಿಮ್ಮನ್ನೇ ಸರ್, ಎಲ್ಲೂ ಹೋಗಲ್ಲ, ನಿಮ್ಮ ಹತ್ರನೇ ಬರ್ತೀವಿ ಅಷ್ಟೇ. ಅದೇ ಫ್ಯಾಕ್ಟ್. ನಮಸ್ಕಾರ. ನಾವು ಹೆಗ್ಡೆ ಅಸೋಸಿಯೇಟ್ಸ್ ಅನ್ನೋದು ನಮ್ಮ ಮನೆ ಪಕ್ಕ ಅವರೊಂದು ಡೂಪ್ಲೆಕ್ಸ್ ಮನೆ ಕಟ್ತಾ ಇದ್ರು. ಸೊ ನಾವು 1 ವರ್ಷ ಪೂರ್ತಿ ಅವ್ರ ಮನೆ ಕಟ್ಟೋ ಕ್ವಾಲಿಟಿ ನೋಡಿದ್ವಿ. ಆ್ಯಂಡ್ ನಮ್ಮ ನೇಬರ್ಗೆ ಕಟ್ಸಿರೋದು. ಸೊ ಅವ್ರ ಹತ್ರನೂ ಕೇಳಿದ್ವಿ ಹೇಗೆ ಅಂತ. ತುಂಬ ಒಳ್ಳೆ ಫೀಡ್ಬ್ಯಾಕ್ ಬಂತು. ನಾವು ನಮ್ಮ ಅಣ್ಣವ್ರಿಗೊಂದು ಬಾಡಿಗೆ ಮನೆ ಕಟ್ಟಬೇಕು, ರೆಂಟ್ ಪರ್ಪಸ್ಗಾಗಿ ಒಂದು ಮನೆ ಕಟ್ಟಬೇಕು ಅಂತ ನಮ್ಮನ್ನು ಅಪ್ರೋಚ್ ಮಾಡಿದರು. ನಮ್ಮ ದೊಡ್ಡಮ್ಮನ ಮಗ ಅವರು ಔಟ್ ಆಫ್ ಕಂಟ್ರಿಲಿರೋದು. ಸೊ ನಾವು ಇವ್ರು ನೋಡಿದ್ವಿ, ಇವ್ರ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ನೋಡಿದ್ವಿ, ತುಂಬ ಇಷ್ಟ ಆಯಿತು. ಅಪ್ರೋಚ್ ಮಾಡಿದ್ವಿ. ನಾವು ಅವ್ರಿಗೆ ಕರೆಕ್ಟಾಗಿ ಮಾತಾಡಿಸಿ ಇದೆಲ್ಲ ತೋರಿಸಿ ಅವರು ನಮಗೂ ಒಂದು 2-3 ಮನೆ ಎಕ್ಸಾಂಪಲ್ ತೋರಿಸಿದ್ರು ಹೇಗೆ ಬರುತ್ತೆ ಹೇಗೆ ಅಂತ. ಸೊ ಎಂಟೈರ್ ಕ್ವಾಲಿಟಿ ಎಲ್ಲ ನಾವು ನೋಡಿದ್ವಿ. ಹಾಗಾಗಿ ಅವ್ರಿಗೆ ನಾವು ಕಾಂಟ್ರಾಕ್ಟ್ ಕೊಟ್ಟಿದ್ದು. ಸೊ ಕೊಟ್ಟು 1 ವರ್ಷಕ್ಕೆ ಕರೆಕ್ಟ್ಗೆ ನಮಗೆ ಮನೆ ಕಟ್ಟಿಸ್ಕೊಟ್ರು. ಅವರು ಹೇಳಿದ ಟೈಮಿಗೆ ಕರೆಕ್ಟಾಗಿ ಮನೆ ಕಟ್ಟಿಸ್ಕೊಟ್ರು. ಅಗ್ರಿಮೆಂಟ್ ಪ್ರಕಾರ ಏನೇನು ಹೇಳಿದ್ರು ಹಾಕೋದು ಅನ್ನೋದು ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಹಾಕಿದ್ದಾರೆ. ಅವ್ರ ಟೀಮ್ ಅವರು ಎಲ್ಲ ತುಂಬ ಸಪೋರ್ಟಿವ್. ನಾವು ಏನೇ ಒಂದು ಕೇಳಿದ್ರೇನೋ, ಏನೋ ಒಂದು ಎನ್ಹಾನ್ಸ್ಮೆಂಟ್ಸ್ ಮಾಡಬೇಕು ಅಂತ ಹೇಳಿದ್ರೇನೋ ಅವರು ಮುಜುಗರ ಇಲ್ಲದೆ ಖಂಡಿತ ಮಾಡೋಣ ಅಂತ ಹೇಳ್ತಿದ್ರು. ಅವ್ರ ಟೀಮ್ನೂ ಅದೇ ಥರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಸೊ ಎಲ್ಲ ಅಪ್ರೋಚಬಲ್ ಇದ್ದರು ಅಟ್ ಎನಿ ಪಾಯಿಂಟ್ ಇನ್ ಟೈಮ್. ಅದು ನಮಗೆ ತುಂಬ ಇಷ್ಟ ಆಯಿತು. ಅವರು ಹೇಳಿದ ಥರನೇ ಮನೆ ನಮಗೆ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ತುಂಬ ಬಿಲ್ಡರ್ಗಳು ಮನೆ ಬಂದು ನೋಡ್ಕೊಂಡು ಹೋದರು ಬಾಡಿಗೆಗೆ ಅಂತ. ಎಲ್ಲರಿಗೂ ಮನೆ ತುಂಬ ಇಷ್ಟ ಆಯಿತು. 2 ಬೆಡ್ರೂಮು, ಸಿಂಗಲ್ ಬೆಡ್ರೂಮು ಎಲ್ಲ ತುಂಬ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಅವರು ಹೇಳಿರೋ ಟೈಮ್ ಅಂದರೆ ಈಗ ನಮ್ಮ ಅಣ್ಣ ಪರ್ಚೇಸಿಂಗಿಗೆ ಅಲ್ಲಿಂದ ಟಿಕೆಟ್ ಬುಕ್ ಮಾಡ್ಕೊಂಡು, ಅವರು ದುಬೈಲಿರೋದು, ದುಬೈಯಿಂದ ಇಲ್ಲಿಗೆ ಬರಬೇಕಂದ್ರೆ ಪ್ಲ್ಯಾನ್ ಮಾಡಿಕೊಂಡು ಕರೆಕ್ಟ್ ಟೈಮ್ ಹೇಳ್ತಿದ್ರು. ಅದಕ್ಕೆ ತಕ್ಕಂತೆ ಅವರು ಟಿಕೆಟ್ ಬುಕ್ ಮಾಡಿ ಬಂದು 2 ದಿನ ಇದ್ಬಿಟ್ಟು ಪರ್ಚೇಸ್ ಮಾಡಿ ಹೋಗ್ತಿದ್ರು. ಈವನ್ ಗೃಹಪ್ರವೇಶನ ಅಷ್ಟೇ 2 ತಿಂಗಳ ಮುಂಚೆನೇ ನಾವು ಟಿಕೆಟ್ ಬುಕ್ ಮಾಡಬೇಕಾಗಿತ್ತು. ಅದು ರಂಜಾನ್ ಟೈಮಲ್ಲಿ ಆಗಿರೋದ್ರಿಂದ ಅವರು ಕರೆಕ್ಟ್ ಟೈಮು ನಮಗೆ ಹೇಳಿದ್ರು. ಅದೇ ಟೈಮ್ ಅಣ್ಣವರು ಟಿಕೆಟ್ ಬುಕ್ ಮಾಡಿದ್ರು. 1 ವಾರಕ್ಕೆ ಬಂದರು. ಆ 1 ವಾರದಲ್ಲಿ ಗೃಹಪ್ರವೇಶ ನಡಿಬೇಕಂದ್ರೆ ಏನು ಕೆಲಸನೂ ಇರಲಿಲ್ಲ, ಎಲ್ಲ ಕಂಪ್ಲೀಟ್ ಆಗಿತ್ತು. ನಮಗೆ ಓವರಾಲ್ ತುಂಬ ಹ್ಯಾಪಿ. ಇನ್ನು ನಮ್ಮ ತಾಯಿನೂ ಹೇಳ್ತಿದ್ರು, ನಾವು 10 ವರ್ಷದ ಮುಂಚೆ ನಾವಿರೋ ಮನೆ ಕಟ್ಟಿಸ್ಬೇಕಂದ್ರೆ ಹೆಗ್ಡೆ ಅವರು ಎಲ್ಲೋಗಿದ್ರು, ಅವ್ರಿಗೆ ಕೊಡ್ಬೋದಿತ್ತು ಅಂತ ಎಲ್ಲ ಹೇಳ್ತಿದ್ರು. ಅಷ್ಟು ಒಳ್ಳೆ ಫೀಡ್ಬ್ಯಾಕ್ ಬಂತು. ನಾವಲ್ಲದೆ ಮನೆ ನೋಡೋಕ್ಕೆ ಬಂದವರು ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು. ಮನೆ ಗೃಹಪ್ರವೇಶ ಆಗಿದ ತಕ್ಷಣವೇ ನಮಗೆಲ್ಲ ಬುಕ್ಕಿಂಗ್ ಆಗ್ಬಿಡ್ತು. ಎಲ್ಲ ಮನೆ ಬುಕ್ಕಿಂಗ್ ಆಯಿತು. ಇದೊಂದು ಮಾತ್ರ ಖಾಲಿ ಇರೋದು. ಅವರು ಬೇಗ ಬರ್ತಾರೆ ಅಂತ ಹೇಳಿದ್ದಾರೆ. ಮಿಕ್ಕಿದೆಲ್ಲ ಬುಕ್ ಆಯಿತು. ನಮಗೆ ತುಂಬ ಸಂತೋಷ. ಹೆಗ್ಡೆ ಅಸೋಸಿಯೇಟ್ಸ್ ಜೊತೆ ನಾವು ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ. ನಾವು ಅವ್ರ ಜೊತೆ ಇನ್ನೂ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕು. ಇನ್ನು ಮುಂದಿನ ಏನೇ ಕನ್ಸ್ಟ್ರಕ್ಷನ್ ಇರಲಿ ನಮ್ಮ ಸರ್ಕಲಲ್ಲಿ, ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಖಂಡಿತ ಅವ್ರಿಗೆ ಕೊಡಬೇಕು ಅಂದ್ಕೊಂಡು ನಾವು ಇಚ್ಛೆ ಪಡ್ತೀವಿ. ಹಾಗೆ ನೀವು ಒಂದ್ಸರಿ ಅವ್ರಿಗೊಂದು ಆಪರ್ಚುನಿಟಿ ಕೊಟ್ಟು ನೋಡಿ, ಖಂಡಿತ ನಿಮಗೂ ಒಳ್ಳೆ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ ಅವ್ರ ಜೊತೆ. ಥ್ಯಾಂಕ್ ಯು.